ಮೈನಾಕಣ್ಣಿನೊಂದಿಗೆ ಓ ಸ್ವಾಮಿ, ಉಪಕಾರ ಮಾಡಿದವರನ್ನು ಮರೆಯಬಾರದು, ಅವರಿಗೆ ಪ್ರತ್ಯುಪಕಾರ ಮಾಡಬೇಕು, ಅದೇ ನಿನ್ನ ಧರ್ಮ ಅಂದೆ. ಆ ಮಾತುಗಳನ್ನು ಕೇಳಿ ನೀನು ಸಂತೋಷಪಟ್ಟೆ. ಮೈನಾಕನನ್ನು ಮೆಚ್ಚಿಕೊಂಡೆ. ಮುಂದೆ ಸಾಗಿದೆ. ಸುರಸಾ ಮಾತೆ ನಿನ್ನನ್ನು ಅನುಗ್ರಹಿಸಿದಳು. ಓ ರಾಮದೂತ, ನಿನಗೆ ವಿಜಯ ಲಭಿಸುವುದು ಖಚಿತ, ನಿನಗೆ ಎದುರಿಲ್ಲ. ನೀನು ಖಂಡಿತ ರಾಮಕಾರ್ಯವನ್ನು ಸಾಧನೆ ಮಾಡುತ್ತೀಯ ಅಂತ ಆಶೀರ್ವಾದ ಮಾಡಿ ನಿನ್ನನ್ನು ಸಾರಿಸಿದಳು. ನೀನು ಸಂತೋಷವಾಗಿ ಮುಂದೆ ಸಾಗ್ತಾ ಇದ್ದಾಗ ಸಿಪಿಕ ನಿನಗೆ ಅಡ್ಡ ಬಂದಳು. ಆಗ ನೀನು ಅಯ್ಯೋ, ಇದು ಯಾಕೆ ನನ್ನ ಬೇರೆ ಕಡಿಮೆ ಆಗ್ತಾ ಇದೆ, ಯಾಕೆ ನಾನು ಕೆಳಗೆ ಜಾರ್ತಾ ಇದ್ದೇನೆ, ಯಾರು ನನ್ನನ್ನು ಎಳಿತಾ ಇದ್ದಾರೆ ಅಂತ ಸಿಂಹಿಕೆಯನ್ನು ನೋಡಿದೆ. ಅವಳನ್ನು ಸಂಹಾರವನ್ನು ಮಾಡಿದೆ. ಓ ಪೂರ್ಣದಯ ವೀಕ್ಷಣೆ, ನೀನು ಎಲ್ಲಿದ್ದರೂ ಕೂಡ ನಮ್ಮನ್ನು ಕಾಪಾಡ್ತಾ ಇದ್ದೀಯ. ನಿನ್ನ ಮಹಿಮೆ ಅಪಾರ, ನಿನ್ನ ಶಕ್ತಿ ಅಪರಿಮಿತ. ಸಮುದ್ರ ನಿನಗೆ ಕೇವಲ ಹಸುವಿನ ಪಾದದಷ್ಟಾಯಿತು. ಹಸುವಿನ ಪಾದ ಇಟ್ಟ ಮೇಲೆ ಆ ಬಜಿ ಒಳಗೆ ನಿಂತಿರ್ತಕ್ಕಂಥ ನೀರೆಷ್ಟು ಅಷ್ಟೇ ನಿನ್ನ ಸಮುದ್ರ ಅಂದ್ಕೊಂಡ್ಬಿಟ್ಟಿದೆಯಾ. ನೀನು ಸುಲಭವಾಗಿ ಸಮುದ್ರವನ್ನು ದಾಟಿದೆ, ತಲುಪಲಾಗದ ಲಂಕೆಯನ್ನು ತಲುಪಿದೆ. ಓ ಭವಿಷ್ಯತ್ ಬ್ರಹ್ಮದೇವನೇ, ಯಾಕೆ ಹನುಮಂತನನ್ನು ಭಜಿಸ್ತಾ ಇದ್ದೀವಿ ಅಂದರೆ ಮುಂದಿನ ಭವಿಷ್ಯತ್ ಬ್ರಹ್ಮ ಅವರೇ. ಆದ್ದರಿಂದ ಕಲ್ಪಗಳಲ್ಲಿ ಅಂಥ ಬ್ರಹ್ಮರೂಪನಾಗಿರ್ತಕ್ಕಂಥವನು, ಶಿವಾವತಾರವಾಗಿರುವಂಥವನು, ವಿಷ್ಣುವಿಗೆ ಸೇವೆ ಮಾಡಿರುವಂಥವನು ಹನುಮಂತನು. ಭವಿಷ್ಯತ್ ಬ್ರಹ್ಮದೇವನೇ, ನಿನ್ನ ಹೆಸರನ್ನು ಕೇಳಿದರೆ ಸಾಕು, ಭೂತ ಪಿಶಾಚಿಗಳು ಹೆದರಿ ಓಡುತ್ತವೆ, ಪೀಡಿಗಳು ನಾಶವಾಗುತ್ತೆ, ಧೈರ್ಯ ಉಂಟಾಗುತ್ತೆ. ನೀನೇ ನನಗೆ ಬೆಟ್ಟದಷ್ಟು ಶಕ್ತಿ, ನನಗೆ ದೀರ್ಘಾಯುಷ್ಯನ್ನು ಕೊಡು, ಸಂಪತ್ತನ್ನು ಕೊಡು, ನಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು, ಒಳ್ಳೆಯ ಮಿತ್ರರನ್ನು ಕೊಡು. ಸುಗ್ರೀವ ಮಿತ್ರ ಹನುಮಂತನಿಗೆ ಜೈ, ಸುಗ್ರೀವ ಮಿತ್ರನಿಗೆ, ರಘುರಾಮ ಭಕ್ತನಿಗೆ ಜೈ, ವೀರ ಹನುಮಾನಿಗೆ ರಾಮ ಲಕ್ಷ್ಮಣ ಜಾನಕಿ. ಹೇಳಬೇಕು, ಅಲ್ಲಿ ಕೇಳಬೇಕು, ಆ ಲೋಕಕ್ಕೆ ಹೋಗಿ ಕೇಳಬೇಕು, ಹನುಮಂತನ ಲೋಕಕ್ಕೆ ಹೋಗಿ ಕೇಳಬೇಕು, ಆ ಪರ್ವತಕ್ಕೆ ಹೋಗಿ ಗಂಧಮಾದನ ಪರ್ವತಕ್ಕೆ ಹೋಗಿ ತಲುಪಬೇಕು. ಅಭಿಜ್ಜಿನ ನಗರದಲ್ಲಿ ಈಗ ಅವರು ಧ್ಯಾನದಲ್ಲಿರ್ತಾರೆ. ಆ ಧ್ಯಾನದಲ್ಲಿ ಈ ಮಂತ್ರವನ್ನು ಹೋಗಬೇಕು. ಈ ಮೈಸೂರಿನಲ್ಲಿ ಮಾಡಿರ್ತಕ್ಕಂಥ ಹನುಮ ನಾಡಿನಲ್ಲಿ ಮಾಡಿರ್ತ ಒಬ್ಬೊಬ್ಬರು ನಿಮಗೆ ಅಕಸ್ಮಾತ್ ಓದಕ್ಕೆ ಬರಲಿಲ್ಲ ಅಂದರೂ ಕೂಡ ರಾಮ 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 ಅನ್ಕೋತಾ ಇರಿ. ಪ್ರಯತ್ನ ಪಡಿ, ಒಂದೊಂದು ಸಾಲನ್ನು ಓದೋಕ್ಕೆ ಪ್ರಯತ್ನ ಪಡಿ. ಒಂದು ಸಾಲು ಓದಿದ್ರು ಸಾಕು, ಲೆಕ್ಕ ಸಿಕ್ಕತ್ತೆ ನಮಗೆ. ಅದಕ್ಕೆ ಪ್ರಯತ್ನ ಪಡಿ, ಅಲ್ಲಿ ಬಿಟ್ಬಿಡ್ಬೇಡಿ ನೀವು ಕಾಂಪ್ಲೆಟ್ನ. ಆದಷ್ಟು ಮಟ್ಟಿಗೆ ಪ್ರಯತ್ನ ಪಡಿ. ಇಲ್ಲ ಆಗೋದೇ ಇಲ್ಲ ಅಂದರೆ ರಾಮ ರಾಮ ಅಂತ ಇರಿ. ಓ ರಘುರಾಮ ಭಕ್ತ ಹನುಮಂತನಿಗೆ ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ. ಜೈ ಗುರುದತ್ತ. ಒಂದು ಮುಖ್ಯವಾದ ಪ್ರಕಟಣೆ ಇದೆ, ಭಕ್ತರು ದಯವಿಟ್ಟು ಗಮನಿಸಿ. ಈಗ ಸ್ವಾಮಿಗೆ ಅನ್ನಪ್ರಸಾದ ನೈವೇದ್ಯ ಆಗಿದೆ. ಆ ಅನ್ನಪ್ರಸಾದವನ್ನು ನೀವು ಎಲ್ಲಿ ಕೂತಿದ್ದೀರೋ ನಿಮ್ಮ ಜಾಗಕ್ಕೆ ತಂದು ಕೊಡುವ ವ್ಯವಸ್ಥೆಯನ್ನು ನಮ್ಮ ಸ್ವಯಂ ಸೇವಕರು ವಾಲಂಟಿಯರ್ಸ್ ಆಲ್ರೆಡಿ ಮಾಡಿದ್ದಾರೆ. ದಯವಿಟ್ಟು ನೂರು ಮಾಡ್ಕೋಬೇಡಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅನ್ನಪೂರ್ಣ ಮಂದಿರ ಹಿಂದೆ ಹೋಗ್ಬೋದು, ಅಲ್ಲಿ ಸಿಗುತ್ತ ಅನ್ನೋದು ಏನೂ ಬೇಕಾಗಿಲ್ಲ. ನೀವು ಜೈಗುದತ್ತ ಇನ್ನೊಂದು ಬಾರಿ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದು ರಥ ಥರ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲಿ ಹೋಗೋದು, ಓಡಾಡ್ಕೊಂಡು ದಯವಿಟ್ಟು ಮಾಡಬೇಡಿ. 18 ಬಾರಿ ಶ್ರೀ ಸ್ವಾಮೀಜಿಯವರ ಜೊತೆ ಪಾರಾಯಣ ಮಾಡುವ ಭಾಗ್ಯ ಯಾರ ತಾನೇ ಸಿಗುತ್ತೆ. ಇದನ್ನು ಸದುಪಯೋಗ ಮಾಡ್ಕೊಳ್ಳೋಣ. ಪ್ರಸಾದ ನೀವು ಇದ್ದ ಕಡೆಯೇ ಬರುತ್ತೆ. ದಯವಿಟ್ಟು ಎಲ್ಲೂ ಹೋಗಬೇಡಿ. ಜೈ ಗುರುದತ್ತ, ಶ್ರೀ ಗುರುದತ್ತ.
ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪಾಂಪ್ಲೆಟ್ನಲ್ಲಿ ಒಂದು ಸಾಲು ಓದಿದ್ರೂ ಸಾಕು. ನಿಮಗೆ ಬಾಯಿಗೆ ಬಂದರೆ ಇನ್ನೂ ಸಂತೋಷ. ಮುಂದಿನ ವರ್ಷ ಎಲ್ಲರೂ ಬಾಯಿಗೆ ಬರುವಾಗ ಮಾಡ್ಕೊಳ್ಳಿ. ಇನ್ನೂ ಅದ್ಭುತವಾಗಿ ಹನುಮಾನ್ ಚಾಲೀಸವನ್ನು ಮಾಡೋಣ ಎಲ್ಲರೂ ಸೇರಿಕೊಂಡು. ಮತ್ತು ಶಾಂತ ರೀತಿಯಿಂದ ಇರಿ. ಹನುಮಂತನ ಪ್ರಸಾದವನ್ನು ನಿಮ್ಮ ಹತ್ರನೇ ಬರುತ್ತೆ. ಅಡುಗೆ ಮನೆ ಕಡೆ ಹೋಗಬೇಡಿ, ಅಲ್ಲಿ ಹೋದರೆ ಅಪಾಯ, ಬಿಸಿ ಬಿಸಿ ಇರುತ್ತೆ, ಅದಕ್ಕೆ ಅಲ್ಲಿ ಹೋಗಬೇಡಿ. ಇಲ್ಲಿ ನಿಮ್ಮ ಹತ್ರನೇ ಬರುತ್ತೆ ಪ್ರಸಾದ. ಅದನ್ನು ಇಲ್ಲ ಮುಂದೆನೇ ಬಂತು, ನಿಶ್ಚಿತವಾಗಿ ಬಂತಲ್ಲ ನಿಮ್ಮ ಹತ್ರ ಪ್ರಸಾದ, ಕೈ ಕಟ್ಕೊಳ್ಳೋದು. ಅದಕ್ಕನ್ನ ಇನ್ನೇನಿದೆ, 2 ಅಗಳು ಆ ಸ್ವಾಮಿಗೆ ನೈವೇದ್ಯ ಮಾಡೋಕ್ಕೆ ಬರುತ್ತೆ, ನಿಮ್ಮ ಹತ್ರನೇ ಬರುತ್ತೆ. ಯಾರು ಎತ್ತು ಅಡುಗೆ ಮನೆ ಕಡೆ ಹೋಗಬೇಡಿ, ಕ್ರಮಶಿಕ್ಷಣದಿಂದ ಇರಿ. ಎಷ್ಟು ಶಾಂತಿಯಾಗಿರ್ತೀರೋ ಅಷ್ಟು ಶಾಂತ ರೀತಿಯಿಂದ ನಮ್ಮನ್ನು ಸ್ವಾಮಿ ಅನುಗ್ರಹಿಸ್ತಾನೆ. ಓ ಹನುಮಂತ, ನೀನು ಲಂಕೆ ಹೋಗ್ತಾ ಇದ್ದ ಹಾಗೆ ಲಂಕಿಣಿ ನಿನಗೆ ಅಡ್ಡ ಬಂದಳು. ಎಲೆ ಕೋತಿ ಅಂದ್ಬಿಟ್ಲು. ಅವಳೇ ಮೊದಲನೇ ಸತಿ ಕೋತಿ ಅಂತ ಕರೆದದ್ದು. ಕೋತಿ, ಯಾಕೆ ಇಲ್ಲಿಗೆ ಬಂದೆ? ಇಲ್ಲಿ ನಿನಗೆ ಒಳಗೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೀಯಾ? ಖಂಡಿತ ಇಲ್ಲ. ನಾನು ಲಂಕಿಣಿ, ನಾನು ಈ ಲಂಕಾ ದೇವತೆ. ನನ್ನನ್ನು ದಾಟಿ ಹೋಗೋದಕ್ಕೆ ನಿನಗೆ ಸಾಧ್ಯವೇ ಇಲ್ಲ. ನನ್ನಿಂದ ತಪ್ಪಿಸಿಕೊಂಡು ಹೋಗುವ ಶಕ್ತಿ ನಿನಗಿಲ್ಲ. ಧೈರ್ಯವಿದ್ದರೆ ನನ್ನ ಜೊತೆ ಹೋರಾಡು. ಇನ್ನು ಜೀವಂತವಾಗಿರಬೇಕು ಅನ್ನುವ ಆಸೆ ಇದ್ದರೆ ತೆಪ್ಪಗೆ ಇಲ್ಲಿಂದ ಹೊರಗೆ ಹೋಗು. ನನ್ನನ್ನು ನೀನು ಗೆಲ್ಲಲಾರೆ, ಹೊಡೆಯಲಾರೆ ಅಂತ ಕಿರ್ಚಾಡ್ತಾಳೆ. ಕೋಪದಿಂದ ಒಂದೇ ಏಟಿಗಿದ್ದು ಗುದ್ದಿದ ಅಷ್ಟೇ, ಏನೂ ಯುದ್ಧ ಮಾಡಲೇ ಇಲ್ಲ. ಒಂದು ಸತಿ ಗುದ್ದುಬಿಟ್ಟ. ಆಗ ನೀನು ನೆಲಸಮ ಅವಳನ್ನು ನೆಲಸಮ ಮಾಡಿಬಿಟ್ಟೆ. ಎಡಗಾಲನ್ನಿಟ್ಟು ಲಂಕೆಯೊಳಗೆ ಪ್ರವೇಶ ಮಾಡಿದೆ. ಎಡಗಾಲನ್ನಿಟ್ಟು ಹೋದರೆ ಲಂಕೆ ನಾಶವಾಗುತ್ತೆ. ಲಂಕೆ ಎಲ್ಲ ಹುಡುಕಾಡಿದೆ, ಲಂಕೆಯ ರಹಸ್ಯಗಳನ್ನು ತಿಳ್ಕೊಂಡೆ. ಅಶೋಕವನದಲ್ಲಿ ಸೀತಮ್ಮನನ್ನು ನೋಡಿದೆ. ಸಾಧಿಸಲಾರದನ್ನು ನೀನು ಸಾಧಿಸಿದೆ. ಸೂಕ್ಷ್ಮ ರೂಪದಲ್ಲಿ ಸೀತಮ್ಮನಿಗೆ ಕಾಣಿಸಿಕೊಂಡೆ. ರಾಮನ ವಿಷಯಗಳನ್ನು ಹೇಳಿದೆ, ರಾಮನ ಕೀರ್ತನೆ ಮಾಡಿದೆ, ರಾಮನ ಸ್ಮರಣೆ ಮಾಡಿದೆ, ರಾಮನ ಧ್ಯಾನ ಮಾಡಿದೆ. ಅನೇಕ ಭಂಗಿಗಳಲ್ಲಿ ಸೀತಮ್ಮನಿಗೆ ರಾಮನ ವಿಚಾರವನ್ನು ಕಥೆಯನ್ನು ಹೇಳಿದೆ. ನಿನ್ನ ರಾಮಸ್ಮರಣೆಯಿಂದ ಅಮ್ಮನಿಗೆ ಸಂತೋಷವಾಯಿತು. ಯಾಕೆಂದರೆ ಲಂಕಾಪುರಿಯಲ್ಲಿ ರಾಕ್ಷಸರು ಮಾಯಾರೂಪಿಗಳು ಅದ, ಅದಕ್ಕಾಗಿ ಆ ರೂಪದಲ್ಲಿ ಬಂದಿದ್ದಾನೆ ರಾವಣ ಅಂತ ಅಂದ್ಕೊಂಡ್ಬಿಡ್ತಾಳೆ ಅಂತೇಳಿ ಸುಮಾರು ಸಾಕ್ಷಿಗಳನ್ನು ಹೇಳಿದ. ದುಃಖ ತೊಲಗಿ ಹೋಯಿತು ಸೀತಮ್ಮನಿಗೆ. ನಿನ್ನ ಮೇಲೆ ನಂಬಿಕೆ ಉಂಟಾಯಿತು. ಓ ಸದ್ಗುಣಗಳ ಪಾಲಕ, ಭಕ್ತ ರಕ್ಷಕ ಹನುಮಂತ, ನಿನ್ನನ್ನು ನಂಬಿದವರಿಗೆ ದುಃಖ ನಾಶವಾಗುತ್ತೆ, ಸಂತೋಷ ಉಂಟಾಗುತ್ತೆ. ನಾವು ನಿನ್ನನ್ನೇ ಪೂಜಿಸ್ತಾ ಇದ್ದೀವಿ, ನಿನ್ನ ಪಾದಗಳಿಗೆ ನಮಸ್ಕಾರ ಮಾಡ್ತೀವಿ, ನಿನ್ನ ನಾಮವನ್ನೇ ಹೇಳ್ತೀವಿ, ನಿನ್ನನ್ನೇ ಕೀರ್ತನೆ ಮಾಡ್ತೀವಿ, ನಿನ್ನನ್ನೇ ಸ್ಮರಣೆ ಮಾಡ್ತೀವಿ. ನಮ್ಮ ಮೇಲೆ ದಯ ತೋರು. ಸೀತಾ ಕ್ಲೇಶ ನಿವಾರಕ ಹನುಮಂತನಿಗೆ ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ, ರಾಮ ಲಕ್ಷ್ಮಣ ಜಾನಕಿ. ಮುಂದೆ ಪಾರಾಯಣ ಕೊಡ್ತಾ ಇದ್ದೀವಿ. ತಾಳದಲ್ಲಿ ಹಾಡಕ್ಕೆ ಪ್ರಯತ್ನ ಪಡಿ.
ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಾಗಿ ಮಾಡು. ತಗೋ ಈ ಚೂಡಾಮಣಿ, ಇದನ್ನು ರಾಮನಿಗೆ ಕೊಡು. ಈ ಕಾರ್ಯಸಿದ್ಧಿ ಆಗುವ ಹಾಗೆ ಮಾಡು. ಬೇಗ ರಾಮನನ್ನು ಕರೆದುಕೊಂಡು ಬಾ ಅನ್ನುವ ಸೀತಾಮಾತೆಯ ಸಂದೇಶವನ್ನು ತಗೊಂಡು ಹೋದೆ. ಅಮ್ಮನ ಕಣ್ಣೀರನ್ನು ಒರೆಸಬೇಕು ಅಂದುಕೊಂಡೆ. ಅಮ್ಮನಿಗೆ ಧೈರ್ಯ ಹೇಳಬೇಕು ಅಂದ್ಕೊಂಡೆ. ರಾಮನ ಬಲವನ್ನು ತೋರಿಸಬೇಕು ಅಂದುಕೊಂಡೆ. ರಾಕ್ಷಸರನ್ನು ಅಳಿಸಬೇಕು ಅಂದುಕೊಂಡೆ. ಲಂಕೆಯನ್ನು ನಡುಗಿಸಬೇಕು ಅಂದುಕೊಂಡೆ. ಆಗ ಒಂದು ಸಲ ಭೀಮ ರೂಪನನ್ನು ಧರಿಸಿದೆಯಾ, ವನವನ್ನು ಧ್ವಂಸ ಮಾಡಿದೆ, ಭವನಗಳನ್ನು ಉರುಳಿಸಿದೆ, ರಾಕ್ಷಸರನ್ನು ಸಾಯಿಸಿದೆ, ಕಿಂಕರನನ್ನು ಹೊಸಕಿ ಹಾಕಿಬಿಟ್ಟೆ, ಜಂಬುಮಾಲಿನಿಯನ್ನು ಸಂಹಾರ ಮಾಡಿದೆ, ಮಂತ್ರಿಪುತ್ರರನ್ನು ವಧೆ ಮಾಡಿದೆ, ಅಕ್ಷನನ್ನು ಅಂತ್ಯಗೊಳಿಸಿದೆ, ಲಂಕಾಪತಿಯನ್ನೇ ದುಃಖಕ್ಕೆ ಈಡು ಮಾಡಿದೆ. ಓ ರಣವೀರ, ಓ ರಣವಿಹಾರ ಹನುಮಂತ, ನಿನ್ನನ್ನು ನೆನೆಸಿಕೊಂಡರೆ ಸಾಕು, ಸಕಲ ಮಾಯಗಳೂ ನಾಶವಾಗುತ್ತವೆ, ಶರೀರದ ರೋಗಗಳು ತೊಲಗುತ್ತವೆ, ಮಾನಸಿಕ ರೋಗಗಳು ನಯವಾಗುತ್ತವೆ. ನಾವು ನಿನ್ನನ್ನೇ ಸ್ಮರಿಸುತ್ತೇವೆ. ಇದು ನಮ್ಮ ಕಡೆ ನೋಡು, ನಮ್ಮ ಬಾಧ್ಯತೆಗಳನ್ನು ವಹಿಸಿಕೋ. ದಾನವ ಹಂತಕ ಹನುಮಂತನಿಗೆ, ಭೂತ ನಿವಾರಕ ಹನುಮಂತನಿಗೆ, ರಾಮ ಲಕ್ಷ್ಮಣ ಜಾನಕಿ, 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 ಲಂಕೆಯಲ್ಲಿ ಶ್ರೀರಾಮನಿಗೆ ಇರ್ತಕ್ಕಂಥ ಜಯ ಜಯ, ಲಕ್ಷ್ಮಣನಿಗೆ ಜಯ ಜಯ, ಸುಗ್ರೀವನಿಗೆ ಜಯ ಜಯ, ಸೀತಾಮಾತೆಗೆ ಜಯ ಜಯ ಅಂತ ಜಯಘೋಷಗಳನ್ನು ಕೂಗಿದೆ. ಆಗ ಲಂಕೆ ನಡುಗಿ ಹೋಯಿತು. ರಾಕ್ಷಸರು ಭಯಭೀತರಾದರು. ರಾವಣನು ಭಯಗ್ರಸ್ತನಾದ. ನಿನ್ನ ವಿರುದ್ಧ ಹೋರಾಡಿದ, ನಿನ್ನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಆದರೆ ಅದು ನಿನ್ನನ್ನು ಏನೂ ಮಾಡಲಾಗ್ತಾ ಇಲ್ಲ. ಯಾಕೆಂದರೆ ನಿನಗೆ ಆ ವರ ಇತ್ತು. ಆದರೂ ನೀನು ಬ್ರಹ್ಮದೇವನನ್ನು ಗೌರವಿಸಿ ರಾಕ್ಷಸನಿಗೆ ಬಂಧಿತನಾದೆ. ಹಗಲಿನಲ್ಲಿ ಲಂಕೆಯನ್ನು ನೋಡಬೇಕು ಅಂದ್ಕೊಂಡೆ. ಯಾಕಂದ್ರೆ ರಾತ್ರಿ ಎಲ್ಲ ನೋಡ್ಬಿಟ್ಟಿದ್ದಲ್ಲ, ಹಗಲೊತ್ತಲ್ಲಿ ಹೇಗಿರ್ತಾನೋ ಆ ರಾವಣನ ನೋಡಬೇಕು ಅನಿಸ್ಬಿಡ್ತಂತೆ. ಲಂಕೆಯ ಬಲವನ್ನು ನೋಡಬೇಕು ಅಂದ್ಕೊಂಡ. ರಾವಣನಿಗೆ ಕಾಣಿಸಿಕೊಳ್ಳಬೇಕು ಅಂದ್ಕೊಂಡೆ. ರಾಮನ ಶಕ್ತಿಯನ್ನ ತೋರಿಸಬೇಕು ಅಂದ್ಕೊಂಡೆ. ಸಭೆಯಲ್ಲಿ ನಿಂತೆ ನಂದೀಶ್ವರನ ಹಾಗೆ ಕಾಣಿಸಿಕೊಂಡೆ. ಓ ರಾಮಾಂಜನೇಯ, ನೀನು ರಾವಣನಿಗೆ ಬುದ್ಧಿವಾದ ಹೇಳಿದೆ, ಪುಣ್ಯ ಪಾಪಗಳ ಬಗ್ಗೆ ವಿವರಿಸಿದೆ, ಉತ್ತಮ ಕೃತಿ ಬಗ್ಗೆ ಬೋಧನೆ ಮಾಡಿದೆ, ಧರ್ಮದ ಬಗ್ಗೆ ತಿಳಿಸಿದೆ, ಧರ್ಮಬದ್ಧವಾಗಿ ಇರು ಅಂತ ತಿಳಿ ಹೇಳಿದೆ. ಆದರೆ ರಾವಣ ಆ ಹಿತ ಬೋಧನೆಯನ್ನು ಕೇಳಲಿಲ್ಲ. ತನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡ. ಓ ಅಭಯಾಂಜನೇಯ, ಭಯವಿಲ್ಲದೆ ಇರುವುದು ನಿನಗೆ ಸರಿ. ಬುದ್ಧಿವಂತಿಕೆಯಿಂದ ವರ್ತಿಸುವುದು, ಬುದ್ಧಿವಂತನಾಗಿರುವುದು ನಿನಗೇ ಸರಿ. ನಿನ್ನಂಥ ನಿರ್ಭೀತಿಯನ್ನು ನನಗೆ ಕೊಡು, ನಿನ್ನಂಥ ಬುದ್ಧಿವಂತಿಕೆಯನ್ನು ನನಗೆ ಕೊಡು, ನಿನ್ನಂಥ ಬುದ್ಧಿಯನ್ನು ನನಗೆ ಕೊಡು.
ನಿನ್ನಂಥ ಧೈರ್ಯವನ್ನು ನನಗೆ ಕೊಡು, ನಿನ್ನಂಥ ಯುಕ್ತಿಯನ್ನು ನನಗೆ ಕೊಡು. ರಾಮ ಕಾರ್ಯ ಸಾಧಿಸಿದೆ. ಹನುಮಂತನಿಗೆ ಹನುಮಂತನಿಗೆ ರಾವಣ ಕುಲ ಶಿಕ್ಷಕ ಹನುಮಂತನಿಗೆ ರಾಮ ಕಾರ್ಯ ಹನುಮಂತನಿಗೆ ರಾಮ ಲಕ್ಷ್ಮಣ ಜಾನಕಿ 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 ಜೈ ಬೋಲೋ ಹನುಮಾನ್ ಕಿ ಹನುಮಾನ್ ಕಿ ರಾಮ್ ಲಂಕಾಪತಿಯು ನಿನ್ನ ಬಾಲಕ್ಕೆ ಬೆಂಕಿ ಹಚ್ಚಿದ, ನೀನು ಲಂಕೆಗೆ ಬೆಂಕಿ ಇಟ್ಟೆ. ದುಷ್ಟರಿಗೆ ಬುದ್ಧಿ ಹೇಳಿದೆ, ಅವರ ಮನಸ್ಸಿಗೆ ಬಲವಾದ ಪೆಟ್ಟು ಕೊಟ್ಟೆ. ಒಳ್ಳೆಯವರನ್ನ ರಕ್ಷಣೆ ಮಾಡ್ತೀನಿ ಅಂದೆ. ವಿಭೀಷಣನನ್ನ ಬಿಟ್ಟು ದುಷ್ಟರ ಮನೆಗಳೆಲ್ಲ ಸುಟ್ಟು ಹಾಕದೆ, ಸೀತಮ್ಮನ ದರ್ಶನ ಮಾಡಿದೆ, ಚೂಡಾಮಣಿಯನ್ನು ಪಡೆದುಕೊಂಡೆ, ಅಮ್ಮನಿಗೆ ಧೈರ್ಯ ಹೇಳಿದೆ, ಸಂತೋಷದಿಂದ ಆಕಾಶಕ್ಕೆ ಎಗದೆ, ಸಮುದ್ರ ದಾಟಿ ಬಂದೆ, ವಾನರರಿಗೆ ಸಂತೋಷ ಉಂಟು ಮಾಡಿದೆ, ಸುಗ್ರೀವಾಜ್ಞೆಯನ್ನೇ ನೆರವೇರಿಸಿದೆ, ವಾನರರ ಪ್ರಾಣಗಳನ್ನು ಕಾಪಾಡಿದೆ, ಅವರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿದೆ, ಉತ್ಸಾಹವಂತರನ್ನಾಗಿ ಮಾಡಿದೆ, ವೀರರನ್ನಾಗಿ ಮಾಡಿದೆ, ಯುದ್ಧಕ್ಕೆ ಸಿದ್ಧ ಮಾಡಿದೆ. ರಾಮನನ್ನು ಸೇರಿದೆ, ನೋಡಿದೆ ಸೀತಾಮಾತೆಯನ್ನಂತೆ. ರಾಮನ ಕಣ್ಣೀರನ್ನು ತೊಲಗಿಸಿದೆ, ರಾಮನಿಗೆ ಶಾಂತಿಯನ್ನು ಉಂಟು ಮಾಡಿದೆ, ರಾಮನ ಮನಸ್ಸನ್ನು ಗೆದ್ದೆ, ರಾಮಾಲಿಂಗನವನ್ನು ಪಡೆದೆ, ಕಾರ್ಯಸಿದ್ಧಿ ಆಂಜನೇಯ ಅನ್ನಿಸ್ಕೊಂಡೆ. ಓ ಸ್ವಾಮಿ, ನಿನ್ನನ್ನು ಹಿಡಿದುಕೊಂಡ್ರೆ ವಿಜಯ ಖಂಡಿತ, ನಿನ್ನನ್ನು ಸ್ಮರಿಸಿದರೆ ಧೈರ್ಯ, ನಿನ್ನನ್ನು ಕೀರ್ತಿಸಿದರೆ ಉತ್ಸಾಹ, ನಿನ್ನನ್ನು ಧ್ಯಾನಿಸಿದರೆ ಬಲ, ನಿನ್ನನ್ನು ನೋಡಿದರೆ ವಿವೇಕತೆ ಲಭಿಸುತ್ತೆ. ನಿನ್ನ ಕೃಪೆಯಿಂದ ಯೋಗಗಳು ಉಪಶಮನವಾಗುತ್ತವೆ, ಜಡಬುದ್ಧಿ ಹೋಗುತ್ತೆ, ಸದ್ಬುದ್ಧಿ ಉಂಟಾಗುತ್ತೆ. ಚಿರಂಜೀವಿ ಹನುಮಂತನಿಗೆ ರಾಮ ಲಕ್ಷ್ಮಣ ಜಾನಕಿ ರಾಮ ಲಕ್ಷ್ಮಣ ಜಾನಕಿ ರಾಮ ಲಕ್ಷ್ಮಣ ಜಾನಕಿ ರಾಮ ಲಕ್ಷ್ಮಣ ಜಾನಕಿ ರಾಮ ಲಕ್ಷ್ಮಣ ಜಾನಕಿ. ಈಗ 18ನೇ ಸಾರಿ ರಾಮಾಯಣ, 17ನೇ ಸಾರಿ ನಡೀತಾ ಇದೆ. ಈಗ 18ವರೆಗೂ ಕೂಡ ಎಲ್ಲರೂ ನಿಶ್ಶಬ್ದವಾಗಿ, ಅದಾದ ಮೇಲೂ ಕೂಡ ನಿಶ್ಶಬ್ದವಾಗಿ ಹೊರಗೆ ಹೋಗಬೇಕು.
ಒಬ್ಬರ ಮೇಲೆ ಒಬ್ಬರು ಬೀಳಬೇಡಿ, ನಿಧಾನವಾಗಿ ಹೊರಗೆ ಹೋಗ್ಬೋದು. ಇವತ್ತು ಚರಿತ್ರೆಗೆ ಹೋಲಿಸಿ ಎಂಥ ಅದ್ಭುತವಾದಂಥ ಅವಿಚ್ಛಿನ್ನ ಕಾರಣದಲ್ಲಿ ನಾವು ಪರಬ್ರಹ್ಮನನ್ನು ನಾವು ಪ್ರಾಣದೇವನನ್ನ ಸ್ತುತಿ ಮಾಡ್ತಾ ಇದ್ದೀವಿ. ನಮ್ಮ ಪ್ರಾಣವನ್ನು ಸ್ತುತಿ ನಾವು ಮಾಡ್ತಾ ಇದ್ದೀವಿ. ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಯಾವುದೋ ಕೋರಿಕೆಯನ್ನು ಇಟ್ಟುಕೊಂಡು ಉಪಾಸನೆ ಮಾಡೋದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ವೇಳೆ ಇದ್ದರೂ ಕೂಡ ಮರಿತಾ ಉಪಾಸನೆಯನ್ನು ಮಾಡಿ ಎಲ್ಲವೂ ಅವನಿಗೆ ಬಿಟ್ಟುಬಿಡಿ. ಒಂದು ವೇಳೆ ಆ ಕೋರಿಕೆ ಆಗದೆ ಹೋದರೂ ನಿಮ್ಮ ಮನೋಧೈರ್ಯ ಖಂಡಿತ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ದುರ್ಬುದ್ಧಿಗೆ ಹೋಗಬೇಡಿ, ಸ್ವಾಮಿಯನ್ನು ದೂಷಣೆ ಮಾಡಬೇಡಿ, ಪ್ರಾಣವನ್ನು ದೂಷಣೆ ಮಾಡಿದಾಗೆ. ಆದ್ದರಿಂದ ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ದೂಷಣೆ ಮಾಡಿದವರನ್ನು ನೋಡಬೇಡಿ, ಅವರ ಮಾತು ಕೇಳಬೇಡಿ. ಜಾಗೃತೆಯಾಗಿದ್ದು ಪರಮಾತ್ಮನನ್ನು ಭಜಿಸಿ, ಪರಬ್ರಹ್ಮನನ್ನು ಭಜಿಸಿ. ಅತ್ಯಂತ ಸುಲಭವಾಗಿ ಕೊಟ್ಟಿರತಕ್ಕಂಥ ಹನುಮಾನ್ ಚಾಲೀಸ ನಮಗೆ ತುಂಬ ಸುಲಭ ಕಲಿಯುಗದಲ್ಲಿ ಕೊಟ್ಟಿದ್ದಾರೆ. ಈಗ ನಾವು 17ನೇ ಸಾರಿ ಪಾರಾಯಣ ಮಾಡ್ತಾ ಇದ್ದೀವಿ. ಆಮೇಲೆ ಒಂದಾವೃತ್ತಿ ಮಾತ್ರ ಇರುತ್ತೆ. ನಾವು ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ನಮ್ಮ ಅದೃಷ್ಟ ತುಂಬ ಚೆನ್ನಾಗಿದೆ. ನಾಳೆ ಶಿವರಾತ್ರಿ, ಶಿವನನ್ನು ಕೂಡ ಧ್ಯಾನ ಮಾಡ್ತಕ್ಕಂಥದ್ದು ಮತ್ತು ಶಿವ ಅಭಿಷೇಕ ಮಾಡುವಂಥದ್ದು ಆಶ್ರಮದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ತುಂಬ ಯಾವಾಗಿಂದಲೂ ಇದೆ. ಇದು ಎಷ್ಟೋ ವರ್ಷಗಳಿಂದ 50-60 ವರ್ಷಗಳಿಂದ ನಡೀತಾನೇ ಬರ್ತಾ ಇದೆ. ನೀವು ಕೂಡ ಬಹಳಷ್ಟು ಜನ ಬಂದು ಅಭಿಷೇಕ ಮಾಡ್ತಾ ಇದ್ದೀರಿ. ನಾಳೆ ಎಲ್ಲ ಜಾಗರಣೆ ಇರಿ, ನಾಳೆ ರಾತ್ರಿ ಪೂರ್ತಿ ಜಾಗರಣೆ ಇರಿ. ಅದಕ್ಕೆ ನೀವು ಆದಷ್ಟು ಮಟ್ಟಿಗೆ ನೀವು ಮಲ್ಕೋಬೇಡಿ, ಅಲ್ಲಿ ಇಲ್ಲಿ ತಿರುಗಾಡಬೇಡಿ. ತಿರುಗುತ್ತೆ ದೇವಸ್ಥಾನಗಳಿಗೆ ಹೋಗಿ ಹಾಗೆ ಶಿವನನ್ನೇ ಧ್ಯಾನ ಮಾಡಿ. ನೋಡಿ, ಸ್ಫಟಿಕ ಶಿವಲಿಂಗವನ್ನು ನಿಮ್ಮ ಎದುರಿಗೆ ಇಟ್ಟಿದೆ. ಶುದ್ಧವಾದಂಥ ಸ್ಫಟಿಕ ಶಿವಲಿಂಗ. ಅದಕ್ಕೆ ಅಭಿಷೇಕ ನಾಳೆ ಮಾಡ್ತಾ ಇದ್ದೀವಿ ನಾವು. ಈಗ 17ನೇ